ಯೂಟ್ಯೂಬ್ ಡಿಸೇಬಲ್ ಮಾಡಿಬಿಟ್ಟಿದ್ದಾರೆ, ಎಕ್ಸ್ಟ್ರಾ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಅನಿಸುತ್ತೆ. ಹಿಯರ್ ಇಸ್ ಮೈ ಫಸ್ಟ್ ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ವಿ ಜಿ ವ್ಲಾಗ್ಸ್. ಏನಿದು ಸಡನ್ನಾಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಹಿಂಗೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರೆ, ಯಾಕೋ ಇವತ್ತು ಎದ್ದ ತಕ್ಷಣ ಬೆಳಿಗ್ಗೆ ವಿಡಿಯೋ ಮಾಡಬೇಕು, ಇವತ್ತು ವ್ಲಾಗ್ ಮಾಡಬೇಕು ಅಂತ ಅನಿಸ್ತು. ಸೊ ತಡ ಮಾಡಿದೆ, ವಿಡಿಯೋನ ಮಾಡೋಣ ಅಂತ ಬಂದೆ. ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ಎದ್ದಿದ್ದೀನಿ, ಇನ್ನೂ ಮುಖ ತೊಳೆದಿಲ್ಲ. ಹಾಗೆ ಎದ್ದೆದ್ದಂಗೆ ವಿಡಿಯೋ ಮಾಡಬೇಕು ಅನ್ನಿಸ್ತು. ಸ್ವಲ್ಪ ಕ್ರೇಜಿ ಆಗಿರೋದು ಏನು ತಪ್ಪಲ್ಲ. ಸೊ ನೋಡೋಣ ಇವತ್ತು ನನ್ನ ಲೈಫಲ್ಲಿ ಏನೇನಾಗುತ್ತೆ. ಬೆಳಿಗ್ಗೆ ಎತ್ತಿದ್ದಂಗೆ ಏನು ಮಾಡೋಕ್ಕೆ ಮೂಡ್ ಅಂತೂ ಇರಲಿಲ್ಲ. ಬಟ್ ಸವಾನಾಯಿಂದ ಒಂದು ಪಾರ್ಸಲ್ ಬಂತು. ಪಾರ್ಸಲ್ ನೋಡಿದ ತಕ್ಷಣ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ. ಸೊ ಎಕ್ಸೈಟ್ಮೆಂಟಲ್ಲಿ ಹಾಗೆ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಪಾರ್ಸಲ್ ಓಪನ್ ಮಾಡ್ತಾಯಿದ್ದೀನಿ. ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನು ಇವಾಗ ಯೂಸ್ ಮಾಡ್ತಿರೋದು 17 Pro Max ಫೋನು. ಅದಕ್ಕೆ ಒಂದಷ್ಟು ಬ್ಯಾಕ್ ಕೇಸ್ ತೊಗೊಳ್ಳೋಣ ಅಂತ ಆ್ಯಕ್ಚುಲಿ ತುಂಬ ಸ್ಟೋರ್ಸಿಗೆಲ್ಲ ಹೋಗಿದೆ ಆಯಿತಾ. ಅದು ಏನೋ ಗೊತ್ತಿಲ್ಲ, ಎಲ್ಲ ಈ ನಾರ್ಮಲ್ ಪ್ಲೇನ್ ಸಿಲಿಕಾನ್ದು ಬಿಟ್ಟು ಬೇರೆ ಯಾವುದೋ ಆಪ್ಷನ್ಸೇ ನೋಡಲಿಲ್ಲ. ಸೊ ಹಾಗೆ ಸವಾನಾದಲ್ಲಿ ಚೆಕ್ ಮಾಡಬೇಕಾದ್ರೆ ಐ ಸಾ ಎಷ್ಟೊಂದು ಬ್ಯಾಕ್ ಕೇಸ್ ನೋಡಿದೆ. ನೋಡಿ ಇಷ್ಟು ಕ್ಯೂಟಾಗಿದೆ ಅಲ್ಲ. ಸೊ ಇದೇ ಥರ ಇಷ್ಟು ಬ್ಯಾಕ್ ಕೇಸ್ನ ತರಿಸಿದ್ದೀನಿ. ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಬ್ಯಾಕ್ ಕೇಸ್ ಅಂದರೆ. ಇದು ನೋಡಿ, ಇದು ಫುಲ್ ಕಂಪ್ಲೀಟ್ ಪ್ಲೇನ್ ಇದೆ, ಇಲ್ಲಿ ಸ್ಟೋನ್ಸ್ ಇದೆ. ಇದು ಸೆಕೆಂಡ್ ಒನ್. ಮತ್ತು ಇದೆಷ್ಟು ಪ್ರಿಟಿಯಾಗಿದೆ ಗೊತ್ತಾ ಅಂದರೆ. ಬಟ್ ಆ್ಯಕ್ಚುಲಿ ಇದು ಆನ್ಲೈನಲ್ಲಿ ನೋಡೋದಕ್ಕೆ ಒಂಥರ ಹೆಚ್ ಡಿ ಅಲ್ಲ, ಏನೋ ಅಂತಾರೆ ಆ ಥರ ಕಾಣಿಸ್ತಾ ಇತ್ತು. ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಏನೋ ಡಿಫ್ರೆಂಟಾಗಿ ಕಾಣಿಸ್ತದೆ. ನಿಮಗೆ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆ ಹಾಗಂತೂ ಇಲ್ಲ, ಬಟ್ ಒಂಥರ ಚೆನ್ನಾಗೂ ಇದೆ. ಓಕೆ ಹಂಗೂ ಇದೆ. ಬಟ್ ಓಕೆ, ಇಷ್ಟು ಎಲ್ಲ ತೊಗೊಂಡಿದ್ದಕ್ಕೂ ನನಗೆ 1K ಏನೋ ಬಿತ್ತು ಅಷ್ಟೇ. 1K, ಹಾಂ. ಬಿಕಾಸ್ ಸವಾನಾದಲ್ಲಿ ಬ್ಯಾಕ್ ಕೇಸಸ್ ಎಲ್ಲ ತುಂಬ ಕಡಿಮೆ ಇದೆ. ಲುಕ್ ಅಟ್ ದಿಸ್, ಸಿಕ್ಕಾಪಟ್ಟೆ ಪ್ರಿಟಿಯಾಗಿದೆ ತಾನೇ. ನಂಗೆ ಈ ಥರ ಬ್ಯಾಕ್ ಕೇಸಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಲಾಸ್ಟ್ ನನ್ನ ಫೇವ್ರೆಟ್. ಸ್ಟಿಚ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಇಂಟ್ರೋ ವೀಡಿಯೋದಲ್ಲಿ ನನ್ನ ಹತ್ರ ಒಂದು ಗೊಂಬೆ ಇಟ್ಕೊಂಡು ಕೂತಿರ್ತೀನಿ, ನನಗೆ ಗೊತ್ತಾ. ಇಟ್ಸ್ ನಾಟ್ ಆ್ಯಕ್ಚುಲಿ ಗೊಂಬೆ, ಅದು ಬಂದು ಹಾಟ್ ಬ್ಯಾಗ್ ಆಯಿತಾ. ಅಂದರೆ ಪೇನ್ ಏನಾರು ಇದ್ದಾಗ ಒಳಗಡೆ ನೀರು ಹಾಕ್ಕೊತೀವಲ್ಲ, ಬ್ಯಾಗ್ ಒಳಗೆ ನೀರು ಹಾಕಿ ಇಟ್ಕೊತೀವಲ್ಲ ಅದು. ಅದೇ ಥರ ಇದು ಕೂಡ ಸ್ಟಿಚ್ಚಲ್ಲಿ ಒಂದು ಬ್ಯಾಕ್ ಕೇಸ್ ತರಿಸಿದ್ದೀನಿ. ನೋಡಿ ಎಷ್ಟು ಪ್ರಿಟಿ ಆಗಿದೆ. ಪಿಂಕ್ ಸ್ಟಿಚ್ಚು ಇದೆ, ಬ್ಲೂ ಸ್ಟಿಚ್ಚು ಇದೆ. ಆ್ಯಕ್ಚುಲಾಗಿ ಸ್ಟಿಚ್ ಅಂತ ಏನಂತ ಏನಾಗಿದೆ ಗೊತ್ತಾ, ನಾನು ಆರ್ಡರ್ ಮಾಡಿದ್ದು 5 ಕೇಸ್. ಇಷ್ಟು ಕೇಸಸ್ ನಾನು ಆರ್ಡರ್ ಮಾಡಿರೋದು. ಬಟ್ ಇನ್ನೂ ಒಂದು ಕೇಸ್ ಬಂದಿದೆ ಸೇಮ್ ಸ್ಟಿಚ್ದು. ಪ್ರಾಬಬ್ಲಿ ಅವ್ರು ಎಕ್ಸ್ಟ್ರಾ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಅನಿಸುತ್ತೆ. ರಿಟರ್ನ್ ಮಾಡ್ತೀನಿ. ಒಂದೇ ಥರ ಇಟ್ಕೊಂಡು ಬೇರೆ ಅಟ್ಲೀಸ್ಟ್ ಕೊಟ್ಟಿದ್ದಿದ್ರೆ ಯೂಸ್ ಮಾಡ್ಬೋದಾಗಿತ್ತು. ಆಮೇಲೆ ಒಂದು ಫೋನ್ ಹೋಲ್ಡರ್, ಎಷ್ಟು ಕ್ಯೂಟಾಗಿದೆ ನೋಡಿ. ಬಟರ್ಫ್ಲೈ ಫೋನ್ ಹೋಲ್ಡರ್ ಅಂದರೆ ಫೋನ್ ಹಿಂದೆ ಹಿಂಗೆ ಸ್ಟಿಕ್ ಮಾಡಿರ್ತೀನಿ, ಸೊ ದಟ್ ಈ ಥರ ಹೋಲ್ಡ್ ಮಾಡ್ಬೋದು. ಇದಕ್ಕೆ ಮ್ಯಾಚ್ ಆಗೋಲ್ಲ, ಮೇ ಬಿ ಇದಕ್ಕೆ ಮ್ಯಾಚ್ ಆಗುತ್ತೆ. ನೋಡಿ ಪ್ಲೇನ್ ಇರೋದ್ರಿಂದ ಅದಕ್ಕೆ ಎಷ್ಟು ಕ್ಯೂಟಾಗಿ ಕಾಣುತ್ತೆ. ಬಟರ್ಫ್ಲೈ ಹಾಕ್ಕೋದು. ನಾನು ಇವಾಗ ಅದೇ ಫೋನಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ತಿರೋದ್ರಿಂದ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ. ಬಟ್ ಇದೆಲ್ಲ ಇವತ್ತಿಂದು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ನಿಮಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ. ಅದ್ರದ್ದು ಲಿಂಕ್ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ ಆಯಿತಾ, ಕಳಿಸ್ತೀನಿ. ಯಾವುದೋ ಪ್ರಮೋಷನ್ ಅಲ್ಲ, ಜಸ್ಟ್ ನಾನು ಆರ್ಡರ್ ಮಾಡ್ಕೊಂಡಿದ್ದೆ, ನಂಗೆ ಬಂತು, ಇಷ್ಟ ಆಯಿತು. ನಿಮಗೂ ಹಾಗೆ ತೋರಿಸೋಣ ಅಂತ ಅನಿಸ್ತು. ಹಾಯ್, ವೆಲ್ಕಮ್ ಬ್ಯಾಕ್. ಏನು ಮಾಡ್ತಾಯಿದ್ದೀನಿ, ಸಡನ್ನಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಂದ್ಕೊಂಡ್ರೆ ಇವಾಗ ಜಸ್ಟ್ ಸ್ವಲ್ಪ ಫ್ರೆಶನ್ ಅಪ್ ಆಗಿ ಸ್ನಾನ ಮಾಡಿ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಝೆಪ್ಟೋಯಿಂದ ಒಂದಷ್ಟು ತರಕಾರಿ ಎಲ್ಲ ಆರ್ಡರ್ ಮಾಡಿದ್ದೆ, ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ತಿಂಡಿ ಏನು ಮಾಡ್ಕೊಳ್ಳೋದು ಅಂತ ಓದಾಗ್ತೀನಿ. ನನಗಂತೂ ಬೇರೆಯವರಿಗೆಲ್ಲ ನನಗೆ ಗೊತ್ತಿಲ್ಲ ಆಯಿತಾ. ನನಗೆ ತಿಂಡಿ ಮಾಡೋದು ಕಷ್ಟ ಅಲ್ಲ, ತಿಂಡಿ ಮಾಡೋದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡೋದೇ ಹೆವಿ ಕಷ್ಟ ಅಂದ್ಕೊಳ್ಳಿ. ಯಾವಾಗಲೂ ಹಿಂಗೆ ಆಗುತ್ತೆ. ನಿಮಗೂ ಹಿಂಗೆನಾ? ಪ್ಲೀಸ್ ನಿಮಗೂ ಹೀಗೆ ಆದರೆ ನಂಗೆ ಹೇಳಿ ಆಯಿತಾ.
ಇವಾಗ ಏನೋ ಅಡುಗೆ ಮಾಡೋದು ಖಂಡಿತವಾಗ್ಲೂ ಒಂಚೂರು ಏನು ಐಡಿಯಾ ಇಲ್ಲ. ನೋಡುವ ಏನಿದೆ ಅಂತ. ಬ್ರೆಡ್ ಇದೆ, ಬ್ರೌನ್ ಬ್ರೆಡ್. ಸೊ ಐ ಥಾಟ್ ಬ್ರೆಡ್ ಟೋಸ್ಟ್ ಏನಾದರೂ ಮಾಡೋಣ. ಬಿಕಾಸ್ ನನಗೆ ಈ ಬ್ರೊಕೋಲಿ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಬ್ರೊಕೋಲಿ ಕೂಡ ತರಿಸಿದ್ದೆ. ಹೆಂಗೆ ಕೊಟ್ಟಿದ್ದಾರೆ ನೋಡಿ, ನಾನು ಬರ್ತಾ ಏನು ಅಂದ್ಕೊಂಡೆ ಗೊತ್ತಾ, ಈ ಜೆಪ್ಟೋ ಅವ್ರ ಹತ್ರ ಸಿಕ್ಕಿಲ್ಲ ಅಂತ ಎಲ್ಲ ಆನ್ ದ ವೇ ಬಟ್ ನಾನು 10 ರೂಪಾಯಿಗೆ ತೊಗೊಂಡು ಬಂದು ಕೊಟ್ಟಂಗಿದೆ. ಬಟ್ ನನಗೂ ಬಿಪಿ ಇಲ್ಲದೆ ಅಲ್ಲೇ ತೊಗೊತಾ ಇದ್ದೀನಿ. ಅದು ಬಿಟ್ಟರೆ ಇನ್ನೇನು ತೊಗೊಬೇಕು. ಟೊಮೆಟೊ ಎಲ್ಲಿದೆ? ಇದನ್ನು ಹೆಂಗೆ ಮಾಡೋದು ಅಂದರೆ, ನಾರ್ಮಲ್ ಬ್ರೊಕೋಲಿನ ಒಂದ್ಸರಿ ವಾಶ್ ಮಾಡಿಕೊಂಡು ಟೊಮೆಟೋಸ್ನ ಸ್ಲೈಸ್ ಮಾಡಿ, ಆನಿಯನ್ನ ಸ್ಲೈಸ್ ಮಾಡಿ, ಚಿಲ್ಲಿ ಪೌಡರ್ ಹಾಕ್ಕೊತೀನಿ ಮತ್ತು ಚೀಸ್ ಇದೆ, ಚೀಸ್ನ ಹಾಕ್ಕೊತೀನಿ. ಇಷ್ಟ, ಇನ್ನಿಂಥ ಇಂಗ್ರೀಡಿಯೆಂಟ್ಸ್ ಇಲ್ಲ. ಚಿಲ್ಲಿ ಪೌಡರ್ ಮತ್ತು ಏನಾದರೂ ಬೇರೆ ಏನಾದರೂ ನಿಮ್ಮ ಹತ್ರ ಮಸಾಲಾಸ್ ಇದ್ದರೆ ಆ ಮಸಾಲ ಕೂಡ ಹಾಕ್ಬೋದು. ಅದು ಬಿಟ್ಟು ಇನ್ನೆಂಥ ಸಪ್ರೇಟಾಗಿ ಸ್ಪೆಷಲಾಗಿ ಅಂತ ಏನಿಲ್ಲ. ಬಟ್ ಸೀರಿಯಸ್ಸಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ರೆಸಿಪಿ ಬೇಕು ಅಂತ ಅಂದರೆ ಕೇಳಿ, ನಾನು ಜಸ್ಟ್ ಕಿಡಿಂಗ್. ನಂಗೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ. ಅಡುಗೆ ಡ್ಯೂಟಿ ಏನಾದರೂ ನನ್ನ ಅಮ್ಮಂದೇ ಇರ್ತಿತ್ತು ಇಷ್ಟು ವರ್ಷ. ಇವಾಗ ನಾನು ಸ್ವಲ್ಪ ದೊಡ್ಡೋಳಾಗ್ತಿದ್ದೀನಲ್ವ, ಸ್ವಲ್ಪ ಕಲ್ತ್ಕೊತಾ ಇದ್ದೀನಿ. ಈ ಅಡುಗೆ ಮಾಡಿ ಮುಗಿದ್ಮೇಲೆ ಸಿಗುವ. ಬಿಕಾಸ್ ನನಗೆ ಪ್ರೊಲಾಂಗ್ ವೀಡಿಯೋ ಮಾಡೋದಕ್ಕೆ ಇಷ್ಟ ಅಲ್ಲ. ನಿಮ್ಮೆಲ್ಲರಿಗೂ ಶಾರ್ಟ್ ಬಿಟ್ಸಲ್ಲಿ ತೋರಿಸಿದ್ರೆ ಸಾಕು ಅಂತ ನಂಗೆ ಅನಿಸುತ್ತೆ. ಸೊ ನಾನು ಎಷ್ಟು ಮೆಸ್ಸಿಯಾಗಿ ಅಡುಗೆ ಮಾಡ್ತೀನಿ ಅದನ್ನೆಲ್ಲ ನೋಡೋದೇನು ಬೇಡ ಅನಿಸುತ್ತೆ ನೀವು. ಸೊ ಬಾಯ್ ಗಾಯ್ಸ್. ಏನಾಯಿತು ಗೊತ್ತಾ, ಇವತ್ತು ಬೆಳಿಗ್ಗೆಯಿಂದ ಫುಲ್ ಜೋಶಲ್ಲಿ ನೆಕ್ಸ್ಟ್ ವೀಡಿಯೋ ಏನು ಅಪ್ಲೋಡ್ ಮಾಡೋಣ ಅಂತ ವೀಡಿಯೋ ಎಲ್ಲ ಯೋಚನೆ ಮಾಡ್ತಾನೆ. ಬಟ್ ಯೂಟ್ಯೂಬ್ ಡಿಸೇಬಲ್ ಮಾಡಿಬಿಡ್ತಾರೆ. ಏನಕ್ಕಾಗಿದೆ ಅಂತ ಗೊತ್ತಿಲ್ಲ. ಬಟ್ ಐ ಡೋಂಟ್ ನೋ ಇವಾಗ ಏನು ಮಾಡೋದು ಅಂತ. ಅಪೀಲ್ ಮಾಡಿದ್ದೀನಿ, ಬಟ್ ನಾಟ್ ಶೋರ್ ಏನಾಗ್ತಿದೆ ಅಂತ. ಆದರೂ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಜಸ್ಟ್ ಹೋಪಿಂಗ್ ಐ ಗೆಟ್ ಮೈ ಯೂಟ್ಯೂಬ್ ಬ್ಯಾಗ್ ಅಂತ. ಗೈಸ್, ನನಗೆ ಎಷ್ಟು ಮರುವಿದೆ ಅಂತ ಅಂದರೆ, ಇವತ್ತು ಬೆಳಿಗ್ಗೆ ಅಷ್ಟೇ ಹೇಳಿದೆ ನನ್ನ ಲೈಫಲ್ಲಿ ಮಾಡೋದಕ್ಕೆ ಏನೂ ಇಲ್ಲ, ಇವತ್ತು ಬೋರಿಂಗ್ ಡೇ ಅಂತಲ್ಲ. ಬಟ್ ಆಗಲೇ ನೋಡಿ ನನ್ನ ಫ್ರೆಂಡ್ ಇವತ್ತು ರಿಸೆಪ್ಷನ್ ಇದೆ, ಮತ್ತು ನನ್ನ ದೊಡ್ಡಮ್ಮ ಮನೆಯಲ್ಲಿ ಇವತ್ತು ಹಬ್ಬ ಇದೆ. Oh my God. ಪ್ರಿಪೇರ್ ಆಗಿಲ್ಲ. ಸಡನ್ನಾಗಿ ನನ್ನ ಫ್ರೆಂಡ್ ಕಾಲ್ ಮಾಡ್ತಿದ್ದಾರೆ, ಬಾ ಹೋಗೋಣ ಅಂತ. ನೋಡಿ ಹೀಗೆ 8 ಗಂಟೆಯಲ್ಲಿ ರೆಡಿ ಆಗೋಕ್ಕೆ ನಿಂತ್ಕೊಂಡಿದ್ದೀನಿ. ಅದು ತಲೆ ಸ್ನಾನ ಎಲ್ಲ ಇವಾಗ ಮಾಡಿಕೊಂಡು ಮತ್ತೊಂದು ಸರಿ ಬನ್ನಿ ನೀವು ನನ್ನ ಜೊತೆ ಸೇರ್ಕೊಂಡು ರೆಡಿಯಾಗಿ ಇನ್ನೇನು ಮಾಡ್ತೀರಾ. ಇಷ್ಟೊಂದು ಮರುವಿದ್ರೆ ಹೆಂಗೆ ಗುರು? ನಿಮಗೂ ಹಿಂಗೇನಾ? ನೀವು ಯಾವತ್ತಾದ್ರೂ ಇದೇ ಥರ ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಯಾರಾದರೂ ನೆನಪು ಮಾಡಿ ಆಮೇಲೆ ಫಂಕ್ಷನಿಗೆ ಅಥವಾ ಹಬ್ಬಕ್ಕೆ ಹೋಗಿರೋದಿದೆಯಾ? ಮೋಸ್ಟ್ಲಿ ಎಲ್ಲರೂ ಹಿಂಗೆ ಮಾಡ್ತೀರ ಅಂತ ನಾನು ಅಂದ್ಕೊತೀನಿ. ಲೈಟಾಗಿ ಫೌಂಡೇಶನ್ ಎಲ್ಲ ಅಂತ ಬೇಡ, ಬಿಕಾಸ್ ನಂಗೆ ಅದಷ್ಟು ಡಾರ್ಕಾಗಿ ಮೇಕಪ್ ಎಲ್ಲ ಇಷ್ಟ ಆಗಲ್ಲ, ಅದು ಬ್ರೈಟಾಗಿರೋದು. ಸೊ ಲೈಟಾಗಿ ಒಂದು BB ಕ್ರೀಮ್ ಹಚ್ಕೊಂಡಿದ್ದೀನಿ. ಅದು ಬಿಟ್ಟರೆ ನನಗೆ ಬ್ಲಷ್ ಅದು ಸಿಕ್ಕಾಬಟ್ಟೆ ಇಷ್ಟ. ಫೈನಲ್ ಲುಕ್ ತೋರಿಸ್ತೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ರೆಡಿಯಾಗಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ. ಗೈಸ್, ಫೈನಲ್ ರೆಡಿಯಾಗಿದೆ ನೋಡಿ. ಇದು ಹಾಫ್ ಸ್ಯಾರಿ. ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಗೈಸ್, ಗುಡ್ ಮಾರ್ನಿಂಗ್. ಏನಿದು ಒಂದೊಂದು ನಿಮಿಷಕ್ಕೂ ಒಂದೊಂದು ಥರ ಡ್ರೆಸ್ ಚೇಂಜ್ ಮಾಡ್ತಿದ್ದಾಳೆ ವೀಡಿಯೋದಲ್ಲಿ ಅಂದ್ಕೊಂಡ್ರ. ನನ್ನ ಮದುವೆಗೇನೋ ಹೋಗಿ ಬಂದೆ, ಬಟ್ ತುಂಬ ದಿನ ಆದಮೇಲೆ ಡಿಗ್ರಿ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅನ್ನೋ ಕಾನ್ಸೆಪ್ಟೇ ಮಾಡ್ತಾಯಿತ್ತು. ಸೊ ವೀಡಿಯೋನ ಇವತ್ತು ಕೂಡ ಕಂಟಿನ್ಯೂ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೈಸ್, ಏನು ಗೊತ್ತಾ, ಒಂದು ಖುಷಿ ವಿಷಯ ಹೇಳ್ಕೊಳ್ಳೋಣ ನಿಮ್ಮೆಲ್ಲರ ಹತ್ರನೂ ಅಂದ್ಕೊಂಡೆ. ಸೊ ನಾನು ರೀಸೆಂಟಾಗಿ ಕಾಂಟೆಂಟ್ ಕ್ರಿಯೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದು, ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಗಿದೆ ಅಷ್ಟೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನಗೆ 2K ಫಾಲೋವರ್ಸ್ ಅಂತೂ ಇದ್ದಾರೆ. ಸೊ ಹಿಯರ್ ಈಸ್ ಮೈ ಫಸ್ಟ್ PR ಪ್ಯಾಕೇಜ್ ಬಂದಿದೆ. ನನಗಂತೂ ಅದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಪ್ರಾಡಕ್ಟ್ ಇದ್ರೊಳಗಡೆ ಇರೋದು ಚಿಕ್ಕದೇ ಇರ್ಬೋದು, ಬಟ್ ನನಗೆ ಫೀಲಿಂಗ್ನ ನಿಜವಾಗ್ಲೂ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಎವ್ರಿ ಟೈಮ್ ನಾನು ಇನ್ಸ್ಟಾಗ್ರಾಮ್ ನೋಡಿದಾಗ ಈ
ಎಲ್ಲರಿಗೂ ಹೆಂಗೆ ಫ್ರೀಯಾಗಿ ಪ್ರಾಡಕ್ಟ್ ಕಳಿಸ್ತಾರೆ, ಹೆಂಗೆ ಅದು ಇದು ಅಂತ ಸಿಕ್ಕಾಪಟ್ಟೆ ಒಂದಷ್ಟು ಕ್ವೆಶನ್ಸ್ ತಲೆಗೆ ಬರ್ತಿತ್ತಾ. ಬಟ್ ಹಿಯರ್ ಐ ಆಮ್ ಹೋಲ್ಡಿಂಗ್ ಮೈ ಫಸ್ಟ್ PR ಪ್ಯಾಕೆಟ್. ಇದನ್ನು ಏನಕ್ಕೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂದರೆ, ಅಟ್ಲೀಸ್ಟ್ ನಿಮಗೆ ಇಷ್ಟ ಆಗಿಲ್ಲ ಅಂದರೂ ಮುಂದೆ ಯಾವತ್ತಾದರೂ ನಾನು ಕುತ್ಕೊಂಡು ನೋಡಬೇಕಾದ್ರೆ ನನ್ನ ಫಸ್ಟ್ PR ಅವತ್ತು ಬಂದಿತ್ತು ಅಂತ ಒಂದು ಚಿಕ್ಕ ಮೆಮೊರಿ ಇರುತ್ತಲ್ಲ. ನಿಮಗೆ ದೊಡ್ಡದಲ್ಲ, ಬಟ್ ನನಗಿದು ಸಿಕ್ಕಾಪಟ್ಟೆ ದೊಡ್ಡದು ಅನಿಸ್ತಿದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇದೇನಿದೆ, ಹೇಗಿರುತ್ತೆ, ಇದೆಲ್ಲ ರಿವ್ಯೂ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡ್ತೀನಿ. ಸೊ ಮೇ ಬಿ ಈ ವಿಡಿಯೋ ಎಲ್ಲ ಎಂಡ್ ಮಾಡೋ ಟೈಮ್ ಬಂತು. ಕೀಪ್ ವಾಚಿಂಗ್. ಇದೇ ಥರ ನನಗೆ ಸಪೋರ್ಟ್ ಮಾಡಿ, ನೋಡ್ತಾ ಇರಿ, ಕಾಮೆಂಟ್ಸ್ ಮಾಡಿ, ನೆಕ್ಸ್ಟ್ ಏನು ವೀಡಿಯೋ ಮಾಡೋದು ಅಂತ ಪ್ಲೀಸ್ ಹೆಲ್ಪ್ ಮಾಡಿ, ಪ್ಲೀಸ್ ಹೆಲ್ಪ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸುಮ್ಮನೆ ಇರಬೇಡಿ ಆಯಿತಾ. ಅಲ್ಲಿ ನೋಟಿಫಿಕೇಷನ್ ಐಕಾನ್ ಇರುತ್ತೆ, ಬೆಲ್ ಐಕಾನ್, ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ನಾನು ಕಳಿಸಿದ್ದು ಅದೇ ನಾನು ಅಪ್ಲೋಡ್ ಮಾಡಿ ವೀಡಿಯೋ ಪಟ್ಟಂತ ನಿಮಗೆ ಬರುತ್ತೆ. ಸೊ ದಟ್ ನೀವು ಆ ವಿಡಿಯೋನ ಫಸ್ಟ್ ನೋಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಬಾಯ್.